ಸಿಎಂ ಮತ್ತು ಡಿಸಿಎಂ ವಿರುದ್ಧವಾಗಿ ಒಂದು ಪೂಜೆ ನಡೀತಾ ಇದೆಯಂತೆ, ಒಂದು ಯಾಗವನ್ನ ಮಾಡ್ತಾ ಇದ್ದಾರಂತೆ. ಇದು ಕೇರಳದಲ್ಲಿ. ಈ ಬಗ್ಗೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಹೇಳ್ತಾ ಇದ್ದಾರೆ, ನನ್ನ ವಿರುದ್ಧವಾಗಿ ನಡೀತಾ ಇರುವಂತಹ ಯಾಗ ಇದು ಕೇರಳದಲ್ಲಿ ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಆರೋಪವೊಂದನ್ನು ಹೊರಹಾಕ್ತಾ ಇದ್ದಾರೆ. ಆ ಯಾಗದ ಹೆಸರು ಶತ್ರು ಭೈರವಿ ಯಾಗ. ನೋಡಪ್ಪ, ಕೇರಳದಲ್ಲಿ ಒಂದು ದೊಡ್ಡ ನನ್ನ ಮೇಲೆ ಪ್ರಯೋಗ ನಡೀತಾ ಇದೆ. ನನ್ನ ಮೇಲೆ ನಮ್ಮ ಸರ್ಕಾರ ಇದೆಲ್ಲ ಬಂದ್ಕೊಟ್ಟಾರೆ. ಯಾವುದೋ ಪೂಜೆ ನಡೀತಾ ಇದೆ, ನಮ್ಮ ಹೆಸರಿಟ್ಟೆ ಮಾಡಿಸ್ತಾವ್ರೆ. ಇದೆಲ್ಲ ಬಂದು ಕೊಟ್ಟವ್ರ ಕಣೆ. ನನಗೆ ಮಾಡ್ತಾ ಇರೋ ಜಾಗ ಯಾರು ಮಾಡ್ತಾವ್ರೆ? ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕೇರಳ ಪ್ರವಾಸ ಕೈಗೊಂಡಿದ್ದಾರೆ. ಇದೆಲ್ಲ ಇದೆ ನನ್ನ ಹತ್ರ. ನಿಮ್ಗೆ ಹೇಳ್ತೀನಿ ಯಾವ ಪೂಜೆ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಚೀಫ್ ಮಿನಿಸ್ಟರ್ ಮೇಲೆಲ್ಲ ಸೇರಿಸಿ ನಡೀತಾ ಇದೆ. ಶತ್ರು ಭೈರವಿ ಯಾಗ. ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ. ಈ ಯಾಗಕ್ಕೆ ಪಂಚಬಲಿ ಕೊಡುತ್ತಿದ್ದಾರೆ. ಎಲ್ಲ ಕೆಂಪು ಬಣ್ಣದ ಪುಣೆ, ಮೇಕೆ 21, ಎಮ್ಮೆ 3, ಕಪ್ಪು ಬಣ್ಣದ ಕುರಿ 21, ಹಂದಿ 5. ಈ ಯಾಗ ಮಾಡೋ ಸಾವಿರದಿಂದ ಮನುಷ್ಯ ಚಲಚಲತೆಗಳೇ ಒಳಗಾಗುತ್ತದೆ. ಅಘೋರಿಗಳ ಮೊರೆ ಹೋಗಿರುತ್ತಾರೆ. ನಡೀತಾ ಇದೆ, ಪ್ರಸ್ತುತ ನಡೀತಿದೆ ಸರ್. ನಮಗೆ ಕೇರಳದಿಂದ ಯಾರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ವರದಿ ಪಾಲ್ಗೊಂಡವರು ನಮ್ಮ ಗಮನ ತಿಳಿಸಿದ್ದಾರೆ. ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಸಿಎಂ ಡಿಸಿಎಂ ವಿರುದ್ಧ, ಸರ್ಕಾರದ ವಿರುದ್ಧ ಶತ್ರು ಭೈರವಿ ಯಾಗವನ್ನ ಮಾಡಿಸ್ತಾ ಇದ್ದಾರೆ. ಅದು ಈಗಾಗಲೇ ಆರಂಭಗೊಂಡಿದೆ. ಇದು ನಡೀತಾ ಇರೋದು ಕೇರಳದಲ್ಲಿ ಎಂದಿದ್ದಾರೆ ಡಿಸಿಎಂ. ಸಿಎಂ ಡಿಸಿಎಂ ವಿರುದ್ಧ ಶತ್ರು ಭೈರವಿ ಯಾಗ ನಡೀತಾ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಯಾರು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೆಸರನ್ನ ಹೇಳಿಲ್ಲ. ಡಿಕೆಶಿ ವಿರುದ್ಧ ಶತ್ರು ಭೈರವಿ ಯಾಗ ನಡೀತಾ ಇರೋದು ನಿಜಾನ? ಶತ್ರು ಭೈರವಿ ಯಾಗ ಮಾಡ್ತಿರೋರು ಆ ಎದುರಾಳಿ ಯಾರು? ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರಂತೂ ಅವರ ಹೆಸರನ್ನ ಹೇಳಿಲ್ಲ. ಹೆಸರನ್ನ ಹೇಳದೆ ಸಸ್ಪೆನ್ಸ್ ಅನ್ನ ಕಾಯ್ದಿರಿಸಿದ್ದಾರೆ. ನೋಡಪ್ಪ, ಕೇರಳದಲ್ಲಿ ಒಂದು ದೊಡ್ಡ ನನ್ನ ಮೇಲೆ ಪ್ರಯೋಗ ನಡೀತಾ ಇದೆ. ನನ್ನ ಮೇಲೆ ನಮ್ಮ ಸರ್ಕಾರ ಇದೆಲ್ಲ ಬಂದ್ಕೊಟ್ಟಾರೆ. ಯಾವುದೋ ಪೂಜೆ ನಡೀತಾ ಇದೆ, ನಮ್ಮ ಹೆಸರಿಟ್ಟೆ ಮಾಡಿಸ್ತಾವ್ರೆ. ಇದೆಲ್ಲ ಬಂದು ಕೊಟ್ಟವ್ರ ಕಣೆ. ನನಗೆ ಮಾಡ್ತಾ ಇರೋ ಜಾಗ ಯಾರು ಮಾಡ್ತಾವ್ರೆ? ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕೇರಳ ಪ್ರವಾಸ ಕೈಗೊಂಡಿದ್ದಾರೆ. ನೋಡಪ್ಪ, ಕೇರಳದಲ್ಲಿ
ಒಂದು ದೊಡ್ಡ ನನ್ನ ಮೇಲೆ ಪ್ರಯೋಗ ನಡೀತಾ ಇದೆ. ನನ್ನ ಮೇಲೆ ನಮ್ಮ ಸರ್ಕಾರ ಕ್ರಮ. ಯಾವ ರೀತಿ ಸರ್? ಇದೆಲ್ಲ ಬಂದು ಕೊಟ್ಟಾರೆ. ಯಾವುದೋ ಪೂಜೆ ನಡೀತಾ ಇದೆ. ನಮ್ಮ ಹೆಸರು ಇಟ್ಟೆ ಮಾಡಿಸ್ತಾವ್ರೆ. ಇದೆಲ್ಲ ಬಂದು ಕೊಟ್ಟವ್ರ ಕಣೆ ನನಗೆ. ಮಾಡ್ತಾ ಇರೋ ಜಾಗ ಯಾರು ಮಾಡ್ತಾವ್ರೆ? ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕೇರಳ ಪ್ರವಾಸ ಕೈಗೊಂಡಿದ್ದಾರೆ. ಇದೆಲ್ಲ ಇದೆ ನನ್ನ ಹತ್ರ. ನಿಮ್ಗೆ ಹೇಳ್ತೀನಿ ಯಾವ ಪೂಜೆ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಚೀಫ್ ಮಿನಿಸ್ಟರ್ ಮೇಲೆಲ್ಲ ಸೇರಿಸಿ ನಡೀತಾ ಇದೆ. ಶತ್ರು ಸಂಹಾರ ಶತ್ರು ಭೈರವಿ ಯಾಗ ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ. ಈ ಯಾಗಕ್ಕೆ ಪಂಚಬಲಿ ಕೊಡುತ್ತಿದ್ದಾರೆ. ಎಲ್ಲ ಕೆಂಪು ಬಣ್ಣದ ಕುಣಿ, ಮೇಕೆ 21, ಎಮ್ಮೆ 3, ಕಪ್ಪು ಬಣ್ಣದ ಕುರಿ 21, ಹಂದಿ 5. ಈ ಯಾಗ ಮಾಡೋ ಸಾವಿರದಿಂದ ಮನುಷ್ಯ ಚಲಚಲತೆಗಳಿಗೆ ಒಳಗಾಗುತ್ತದೆ. ಅಘೋರಿಗಳ ಮೊರೆ ಹೋಗಿರುತ್ತಾರೆ. ಈಗ ಆಲ್ರೆಡಿ ಆಗಿದೆ ಅಂತಲ್ಲ, ಆಗುತ್ತೆ. ನಡೀತಾ ಇದೆ. ಈಗ ಪ್ರಸ್ತುತ ನಡೀತಿದೆ ಸರ್. ನಮಗೆ ಕೇರಳದಿಂದ ಯಾರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ವರದಿ ಪಾಲ್ಗೊಂಡವರು ನಮ್ಮ ಗಮನ ತಿಳಿಸಿದ್ದಾರೆ. ರೈಟ್ ನೌ ನಡೀತಾ ಇರುವಂತಹ ಯಾಗ ಇದು. ಅಘೋರಿಗಳ ಮೂಲಕವಾಗಿ ಪಂಚಬಲಿಯನ್ನ ಕೊಡ್ತಾ ಇದ್ದಾರೆ. ಇದಕ್ಕಾಗಿ 21 ಮೇಕೆ, 21 ಕುರಿ, 5 ಹಂದಿ, 3 ಎಮ್ಮೆಯನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಇದು ನಡೆಸ್ತಾ ಇರೋದು ಶತ್ರು ಸಂಹಾರಕ್ಕಾಗಿ. ಸಿಎಂ ಡಿಸಿಎಂ ಸರ್ಕಾರದ ವಿರುದ್ಧವಾಗಿ ನಡೀತಾ ಇರ್ತಕ್ಕಂತಹ ಪೂಜೆ ಇದು ಕೇರಳದ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸ್ನಲ್ಲಿ ನಡೀತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಯಾರು ನಡೆಸ್ತಾ ಇರೋದು ಅನ್ನೋದ್ರ ಬಗ್ಗೆ ಮಾತನಾಡಿಲ್ಲ ಡಿಸಿಎಂ.